ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. SLC PUC ಎಕ್ಸಾಮ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಮೇನ್ ಥಿಂಗ್ ಏನಂದ್ರೆ ಹೊಸ ಬದಲಾವಣೆ ಕೂಡ ಮಾಡಿದ್ದಾರೆ. ಇನ್ನು ಮುಂದೆ ನಿಮಗೆ 3 ಪರೀಕ್ಷೆ ಇರೋದಿಲ್ಲ, ಕೇವಲ 2 ಪರೀಕ್ಷೆ ಇರುತ್ತೆ. ಏನು ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಆಲ್ರೆಡಿ ನಿಮಗೆ ಗೊತ್ತೇ ಇದೆ ಅನ್ಕೋತೀನಿ, ನಿಮಗೆ ಆಲ್ರೆಡಿ ಐಡಿಯಾ ಬಂದಿರುತ್ತೆ. SLC ಅಂಡ್ PUC ಇದು ಟೈಮ್ ಟೇಬಲ್ ಪ್ರಕಟ ಮಾಡ್ತಾರೆ ಆಯ್ತಾ, ಅಂದ್ರೆ ಒರಿಜಿನಲ್ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಅಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನಂದ್ರೆ ಅವರು ಈ ಹಿಂದೆ ಮೂರು ಪರೀಕ್ಷೆ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇದ್ರು. ಬಟ್ ಈ ಬಾರಿ ಕೇವಲ 2 ಪರೀಕ್ಷೆ 1 ಪರೀಕ್ಷೆ 2 ಟೈಮ್ ಟೇಬಲ್ ಮಾತ್ರ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದನ್ನ ಇಲ್ಲಿ ಏನ್ ಮಾಡಿದ್ದಾರೆ ಸರ್ಕಾರ ಬದಲಾವಣೆ ತಂದಿದ್ದಾರೆ ಈ ಬಾರಿ. ಏನಂದ್ರೆ ವರ್ಷಕ್ಕೆ 3 ಪರೀಕ್ಷೆ ನಡೆಯುವ ಬದಲು ವರ್ಷಕ್ಕೆ 2 ಪರೀಕ್ಷೆನ ಸೀಮಿತಗೊಳಿಸಿದ್ದಾರೆ. ಅಂದ್ರೆ SLC ಮತ್ತೆ PUC ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ 2 ಪರೀಕ್ಷೆ ಇರುತ್ತೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿ ಸರ್ಕಾರದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಯ್ತಾ. ಮೂಲದ ಪ್ರಕಾರ ಮಾಹಿತಿ ಬಂದಿದೆ. ಏನಂದ್ರೆ ಪಾಸಿಂಗ್ ಅಂಕನ 35ರಿಂದ 33ಕ್ಕೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ 3 ಪರೀಕ್ಷೆಗಳನ್ನ ಕೈ ಬಿಟ್ಟಿದ್ದಾರೆ. ಹಾಗಾಗಿ SLC ಮತ್ತೆ PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆ 1 ಮತ್ತೆ ಪರೀಕ್ಷೆ 2 ಮಾತ್ರ ನಡೀತಿದೆ. 2026ನೇ ಸಾಲಿನ ನಿಮಗೆ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಅಂತಿಮ ವೇಳಾಪಟ್ಟಿ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಅಂದ್ರೆ PUC ಅಂತಿಮ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಅದರ ಅನುಗುಣವಾಗಿ ನಿಮಗೆ ಅಟೆಂಡ್ ಮಾಡಬೇಕಾಗುತ್ತೆ. ಅಂದ್ರೆ ನಿಮಗೆ ಇನ್ನು ಮುಂದೆ 3 ಪರೀಕ್ಷೆ ಇರೋದಿಲ್ಲ, 2 ಪರೀಕ್ಷೆ ಇರುತ್ತೆ. ಅದನ್ನ ನಿಮಗೆ ಶೀಘ್ರದಲ್ಲೇ ನೋಟಿಫಿಕೇಶನ್ ಕೂಡ ಆಗುತ್ತೆ. ಯಾರೆಲ್ಲ SLC PUC ವಿದ್ಯಾರ್ಥಿಗಳು ಕೂಡ ಇದ್ದೀರಾ, ಓದ್ತಾ ಇದ್ದೀರಾ, ಅವರ ಆಲ್ ದ ಬೆಸ್ಟ್. ಇನ್ನು ಕೇವಲ 2 ಪರೀಕ್ಷೆ ಮಾತ್ರ ಇರುತ್ತೆ. 2 ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಬೇಕಾಗುತ್ತೆ. ಬಿಕಾಸ್ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಪಾಸಿಂಗ್ ಅಂಕನ ರಿಡ್ಯೂಸ್ ಕೂಡ ಮಾಡಿದ್ದಾರೆ. ಬರೋಬ್ಬರಿ ಪಾಸಿಂಗ್ ಅಂಕನ 35ರಿಂದ 33ಕ್ಕೆ ತಂದಿದ್ದಾರೆ. ಅದಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ನಿಮಗೆ ಏನ್ ಅನ್ಸುತ್ತೆ, ಇದು ಗುಡ್ಡಾ ಬ್ಯಾಡ, ನಿಮಗೆ ಖುಷಿ ಕೊಡುತ್ತಾ, ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಇಟ್. ಥ್ಯಾಂಕ್ ಯು.